ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕಟೋರಿ ಬ್ಲೌಸ್ ಕಟ್ಟಿಂಗನ್ನು, ಪೇಪರ್ ಕಟ್ಟಿಂಗನ್ನು ತೋರಿಸಿದ್ದೆ. ಅದನ್ನು ನೀವು ಇಲ್ಲಿ ಬೇರೆ ಅಳತೆಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 42 ಎದೆಸುತ್ತ ಅಳತೆಗೆ ಕಟೋರಿ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಅದೇ ಸೇಮು ಪೇಪರ್ ಕಟ್ಟಿಂಗ್ ಏನಿತ್ತು ಅದು ನಾನಿಲ್ಲಿ ಡೈರೆಕ್ಟಾಗಿ ಬಟ್ಟೆಗೇನೇ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನೇನು ಪೇಪರ್ ಕಟ್ಟಿಂಗ್ ತೋರಿಸಿದ್ದೀನೋ ಅದೇ ಪೇಪರನ್ನು ಇಟ್ಟು ನೀವು ಬೇಕಾದರೂ ಬಟ್ಟೆ ಮೇಲೆ ಕಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು. ಯಾವ ಥರ ಅಳತೆ ಬ್ಲೌಸಲ್ಲಿ ತೆಗೆದುಕೊಂಡಾಗ ಯಾವ ಥರ ಕಟೋರಿಯನ್ನು ತೆಗೆದುಕೊಂಡು ನಾವು ಈ ಥರ ಹೊಲ್ದಾಗ್ಲೂ ನೀಟಾಗೇನೇ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರೆ ನೋಡಿ ಇದು ಎಷ್ಟು ನೀಟಾಗಿ ಕಪ್ಸ್ ಎಲ್ಲ ಕೂರುತ್ತೆ ಅಂದರೆ ಇದು ನನ್ನದೇ ಬ್ಲೌಸು. ತುಂಬಾ ಚೆನ್ನಾಗಿ ಕೂರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಕಟ್ಟಿಂಗು ಸ್ಟಿಚಿಂಗು ಮಾಡೋದ್ರಲ್ಲಿ ಇರ್ತೈತೆ. ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು 10.25 ಇಂಚ್ ಐತೆ ನೋಡಿ ಫ್ರೆಂಡ್ಸ್. ಇಲ್ಲಿ 10.25 ಇಂಚು ಅಂದರೆ 42 ಎದೆಸುತ್ತಳತೆಯ ಬ್ಲೌಸ್ ಕಟೋರಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಏನು ಮಾಡೋಣ, ತೋಳಿನ ಉದ್ದ ಫಸ್ಟು ನಾನು ಯಾವಾಗಲೂ ತೋಳೆ ಕಟ್ ಮಾಡೋದ್ರಿಂದ ತೋಳನ್ನು ಕಟ್ ಮಾಡ್ತೀನಿ. ಇದು 4 ಇಂಚ್ ರೆಡಿ ಬಂದು 4 ಇಂಚ್ ಐತೆ, ಆದರೆ ನಾನು 5 ಇಂಚನ್ನು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ರೆಡಿ ಬಂದು 5 ಇಂಚು, ಅದಕ್ಕೆ +1 ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಬೇಕು. ನಾನಿಲ್ಲಿ 5 ಇಂಚು ತೋಳನ್ನು ಇಡ್ತಾ ಇದ್ದೀನಿ. ಮತ್ತು ಎದೆ ಸುತ್ತಳತೆ ಬಂದು 10.25, ಬ್ಲೌಸ್ ಉದ್ದ ಬಂದು ಇಷ್ಟನ್ನು ತೆಗೆದುಕೊಂಬಿಡೋಣ. ಫಸ್ಟು ಬ್ಲೌಸ್ ಉದ್ದ ಬಂದು 15 ಇಂಚಸ್. ನಾನು 15 ಇಂಚು ಯಾವಾಗಲೂ ಬ್ಲೌಸ್ ಉದ್ದವನ್ನು ಹಾಕೋದು. ನೋಡ್ತಾ ಇರ್ಬೋದು 15 ಇಂಚು. ಮತ್ತು ಕಂಕ್ಳು ನಾನು ಡೌನನ್ನು ನೀವು ಅನ್ಕೊಂತೀರೇನೋ ಕಂಕ್ಳು ಇದಾಗ್ಬೋದು ಅಂತ, ಏನಿಲ್ಲ, ಇದು ಪರ್ಫೆಕ್ಟಾಗಿ ಆಗುತ್ತೆ. 6.25 ನಾನು ಕಂಕ್ಳನ್ನು ತೆಗೆದುಕೊತೀನಿ. 6.25 ಇಂಚು. ಆರ್ಮೋಲ್ ಅನ್ನೋದನ್ನು 6.25 ತೆಗೆದುಕೊತೀನಿ. ಡೀಪನ್ನು ಬ್ಯಾಕಲ್ಲಿ ನಾವು ಡೀಪನ್ನು ನಾನೇನು ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು, ರೆಡಿ ಎಷ್ಟೈತೋ ಇಷ್ಟನ್ನು ನಾನು ತೆಗೆದುಕೊಳ್ಳೋಣ. ಕೆಳಗಡೆಯಿಂದ 4.25 ಇಂಚಸ್ಸನ್ನು ಬೇಕು. 4.25 ಇಂಚಸ್ಗೆ ನಾನು ಡೀಪನ್ನು ತೆಗಿತೀನಿ. ಈಗ ತೋಳನ್ನು ಅಳತೆ ತೆಗೆದುಕೊಳ್ಳೋಣ ಫ್ರೆಂಡ್ಸ್. ಏನು ಲೈನಿಂಗ್ ಇದೆಯೋ ಇದನ್ನು ಕ್ಲೀನಾಗಿ ತುಂಡ ತೋಳಾಗಿರೋದ್ರಿಂದ ನಾನು ಇಲ್ಲೇ ಮಡಿಸಿ ಹಿಂಗೆ ಈ ಕಡೆಯಿಂದಲೇ ನಾನು ಏನಿದಿರುತ್ತೋ ಇದು ಫೋಲ್ಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮಡ್ಸಾಕೊಂಡಿದ್ದೀನಿ. ಎಡ್ಜಲ್ಲಿ ಈ ಥರ ಇತ್ತು, ಇದನ್ನು ಕಟ್ ಮಾಡಿ ಎಡ್ಜಲ್ಲಿ ತೆಗೆದುಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಲೈನಿಂಗು 1 ಮೀಟರ್ ಇದೆ ಮತ್ತು ಮೇನ್ ಫ್ಯಾಬ್ರಿಕ್ಕು 1 ಮೀಟರ್ ಇದೆ. ಇದಕ್ಕೆ ನಾವು ನೀಟಾಗಿ ಗುಂಟು ಪಿನ್ನನ್ನು, ನೀವು ಯಾವುದೇ ಒಂದನ್ನು ಕಟ್ ಮಾಡಿದ್ರು ಕ್ಲೀನಾಗಿ ಗುಂಟು ಪಿನ್ನನ್ನು ಹಾಕಿ ನಾನು ಇಲ್ಲಿಂದ 6 ಇಂಚಸನ್ನು ತೆಗೆದುಕೊತೀನಿ. ಫಸ್ಟು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ಕಡೆನೂ ಮಾರ್ಜಿನ್ಗೆ ಬಿಡ್ತಾ ಇದ್ದೀನಿ. ಇಲ್ಲೂ ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿಂದ 5 ಇಂಚಸನ್ನು ತೆಗೆದುಕೊತೀನಿ. ಕರೆಕ್ಟಾಗಿ 5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಅಲ್ಲಿಂದ 1/2 ಇಂಚು ಮಾರ್ಜಿನ್ಗೆ ತೆಗೆದುಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ. ಈಗ ನಾನು ಅಳತೆ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 6 ಇಂಚಸ್ಸೇ ಬಂದೈತೆ. ನಾವು +1 ಇಲ್ಲಿ ತೆಗೆದುಕೊಂಡ್ರು ಅಷ್ಟೇನೆ, ನಿಮಗೆ ಗೊತ್ತಾಗಲಿ ಬಿಟ್ಟು ಕರೆಕ್ಟಾಗಿ ತೋರಿಸಿದ್ದೀನಿ. ಇಷ್ಟಕ್ಕೆಲ್ಲ ಇಷ್ಟು 5 ಇಂಚಸ್ಗೆಲ್ಲ ನಾನು 3 ಇಂಚಸ್ಸನ್ನು ಡೌನನ್ನು ತೆಗೆದುಕೊತೀನಿ ಮೇಲಿಂದ. ಇಲ್ಲಿಂದಲೇ ಫಸ್ಟ್ ಗೆರೆ ಇದೆಯಲ್ಲ ಅಲ್ಲಿಂದ 3 ಇಂಚನ್ನು ನೋಡ್ತಾ ಇರ್ಬೋದು, 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಒಂದು ಚೂರು ಕೆಳಕ್ಕೆ ಹಾಕಿ ಫ್ರೆಂಡ್ಸ್, ಯಾಕಂದರೆ ನಾವು ಮಾರ್ಕೆಲ್ಲ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ನೋಡಿ ಹಿಂಗೆ ಕರೆಕ್ಟಾಗಿ 3 ಇಂಚ್ ಹಾಕಿದ್ದೀನಿ. ನಂಗೆ ಇಲ್ಲಿಂದ ನನಗೆ 7.5 ಅಥವಾ 8 ತೆಗೆದುಕೊಂಡ್ರೆ ಸಾಕಾಗುತ್ತೆ ನನಗೆ ಕಂಕ್ಳು ಬಂದು. ಇದಕ್ಕೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು. ನೋಡಿ ಈ ಥರ. ಇದನ್ನು ಒಂದು ಶೇಪನ್ನು ಇದೇನಿದೆಯೋ ಇದನ್ನು ನೀಟಾಗಿ ಕಟ್ ಮಾಡಿಬಿಡ್ತೀನಿ. ಈಗ ತೋಳು ರೆಡಿ ಆಯಿತು. ಈಗ ಬ್ಯಾಕೆಲ್ಲ ಕಟ್ ಮಾಡಿ ತೆಗೆಯೋಣ. ಇದು ಶೇಪ್ ನಾನು ಆಮೇಲೆ ಸ್ಟಿಚಿಂಗ್ ಮಾಡುವಾಗ ತೆಗಿತೀನಿ, ಈಗ ಯಾವುದೇ ಶೇಪನ್ನು ತೆಗೆಯಲ್ಲ ಫ್ರೆಂಡ್ಸ್. ಈಗ ಮಿಕ್ಕಿರೋದ್ರಲ್ಲಿ ಹಿಂಭಾಗ ಮತ್ತು ಮುಂಭಾಗವನ್ನು ಕಟ್ ಮಾಡೋಣ. ಫಸ್ಟ್ ಹಿಂಭಾಗದ ಬಟ್ಟೆಯನ್ನು ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಮುಂಭಾಗ ಕಟೋರಿ ತೆಗಿಬೇಕಾಗಿರೋದ್ರಿಂದ ಹಿಂಭಾಗದ ಬಟ್ಟೆಯನ್ನು ನಾವು ಮೊದಲು ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ಬಟ್ಟೆ ಹಾಕ್ಕೊಂಡು. ಬ್ಲೌಸಿನ ಉದ್ದ ಬಂದು 15 + 1 ಇಂಚು. ಇಲ್ಲಿ ಮಾರ್ಜಿನ್, ಇಲ್ಲೂ ಮಾರ್ಜಿನ್, ಮೇಲೆ ಅರ್ಧ ಇಂಚ್ ಮಾರ್ಜಿನ್ ಸೇರಿಸಿ 16 ಇಂಚ್ಗೆ ನಾನಿಲ್ಲಿ ನೆಕ್ ಬಂದು 2.25 ಇಡ್ತೀನಿ. ಶೋಲ್ಡರ್ ಬಂದು 3.25 ಇಡ್ತೀನಿ.
ನೀವು ಕೆಲವ್ರು ಕೇಳಿರ್ತೀರ 3.5 ಹಾಕಿರ್ತೀರ ಅಂತ. 3.5 ಇಟ್ಟಾಗ ನಮಗೆ ರೆಡಿ ಬಂದು 3ಕ್ಕೆ ಸಿಗುತ್ತೆ. ಆದ್ದರಿಂದ 3.5ಯನ್ನು ಇಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ಇಂಚ್ ಐತೆ ನಂದು. ಸಾರಿ ಫ್ರೆಂಡ್ಸ್, 2.5 ಐತೆ. ನಾನು 3.5 ತೆಗೆದುಕೊಂಡಿರೋದ್ರಿಂದ ಇಲ್ಲೂ 1/2 ಇಂಚ್ ಮಾರ್ಜಿನ್ ಸ್ಟಿಚಿಂಗಿಗೆ ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ. ನಮಗೆ 2.25 ಸಿಗುತ್ತೆ. 2.25 ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಹೋಗುತ್ತೆ, ಪರವಾಗಿಲ್ಲ. ನಾನು 3.5 ಇಂಚ್ ತೆಗೆದುಕೊಂಡಿದ್ದೀನಿ. ಮೇಲಿಂದ ಕೆಳಕ್ಕೆ 6.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಕಂಕ್ಳು ನೀಟಾಗಿ ಶೇಪ್ ಬರಬೇಕು ಅಂದರೆ 6.5 ಇಂಚಸನ್ನು ತೆಗೆದುಕೊಬೇಕು ಫ್ರೆಂಡ್ಸ್. ಮತ್ತು 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಶೇಪನ್ನು ಕೊಡ್ತಾ ಇದ್ದೀನಿ. ಇದು ಮತ್ತು ಇಲ್ಲಿಂದ 10.25ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸೊಂಟ ಯಾಕೆ ನೀವು ಅಳತೆ ಮಾಡಲ್ಲ ಅಂತ ಕೇಳ್ಬೋದು. ನಾವು ಡಾಟ್ಸ್ ಇದ್ದಾಗ ಕರೆಕ್ಟಾಗಿ ಸೊಂಟ ಆಗಿರ್ತದೆ ಫ್ರೆಂಡ್ಸ್. ಇಲ್ಲೇನಿದೆ, ಇಲ್ಲಿಂದ 4.25 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 4.25 ಇಂಚ್ಗೆ 4 ಇಂಚಿಗೆ ಮೇಲ್ಗಡೆ ಮಾರ್ಕನ್ನು ಮಾಡಿ 4 ಇಂಚು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚನ್ನು ತೆಗೆದುಕೊಂಡು ಒಟ್ಟು 1 ಇಂಚ್ಗಳ ಡಾಟ್ಸನ್ನು ಇಡಬೇಕಾಗುತ್ತೆ ನೀವು. ನೋಡಿ, ಇದು 4 ಇಂಚ್ವರೆಗೂ ಬರಲಿ ಫ್ರೆಂಡ್ಸ್. ಇದು 4 ಇಂಚು, ಮೇಲಿಂದ 4 ಇಂಚ್ ಇರಲಿ. ಇಷ್ಟೇನೇ. ಈಗ ಇದನ್ನು ಕಟಿಂಗನ್ನು ಮಾಡೋಣ. ಫ್ರೆಂಡ್ಸ್, ಇದು ಕಟ್ಟಿಂಗ್ ಆಯಿತು. ಈಗ ಇಲ್ಲಿ ನಾವು ಎಲ್ಲಿ ಸ್ಟಿಚಿಂಗ್ ಬರಬೇಕಾಗಿರ್ತದೋ ಅಲ್ಲೆಲ್ಲ ಒಂದು ಕಚ್ಚನ್ನು ಹಾಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನೋಡಿ, ಇದಾಯಿತು. ಈಗ ಏನು ಹಿಂದೆಗಡೆ ನಮ್ಮದು ಕುಪ್ಪೆ ಬರ್ತಾಯಿದೆ ಅಂತ ಕೇಳ್ತೀರಾ. ಈ ಥರ ನೀಟಾಗಿ ಕಟ್ ಮಾಡಿದಾಗ ಯಾವುದೇ ಕುಪ್ಪೆ ಬರಲ್ಲ ಫ್ರೆಂಡ್ಸ್. ಹಿಂದೆ ಜಾಸ್ತಿ ಏನಾದರೂ ಕಟ್ ಮಾಡಿದ್ರೆ ಆ ಬಟ್ಟೆ ಅಲ್ಲೇ ಇರುತ್ತೆ, ಅದರಿಂದ ಕುಪ್ಪೆ ಅನ್ನೋದು ಬರುತ್ತೆ. ಈ ಥರ ಕಟ್ ಮಾಡಿದಾಗ ನಿಮ್ಗೆ ಯಾವುದೇ ಕುಪ್ಪೆ ಅನ್ನೋದು ಬರಲ್ಲ. ಈಗ ನೀವು ಇಲ್ಲಿ ನಾಚ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಾವು ಸ್ಟಿಚ್ ಮಾಡಿದಾಗ ಲೈನಿಂಗ್ ಒಳಗೆ ಹೋಗುತ್ತೆ, ನಾವು ಏನು ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇರಲ್ಲ. ನಾವೆಲ್ಲ ಸ್ಟಿಚ್ ಆದಮೇಲೆ ನಾವು ಇದು ಮಾಡಬೇಕಾಗುತ್ತೆ. ಇದನ್ನೇ ಇಟ್ಕೊಂಡು ನಾವು ಮುಂಭಾಗವನ್ನು ಕಟ್ ಮಾಡೋಣ. ಇದಕ್ಕೆ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡು ಫ್ರಂಟನ್ನು ಕಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ಮೇಲ್ಭಾಗ ಮೇನ್ ಫ್ಯಾಬ್ರಿಕ್ಕು, ಕೆಳಗಡೆ ಲೈನಿಂಗು. ನಾನು ಇಲ್ಲಿ ಬಟ್ಟೆಯನ್ನು ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಲೈನಿಂಗ್ ಆಗಿರ್ಬೋದು, ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು, ಎರಡು ಈ ಕಡೆ. ಯಾಕಂದರೆ ಕಟೋರಿ ನಾವೇನು ನೆಕ್ಸ್ಟು ಇನ್ನೊಂದು ಸ್ಟೆಪ್ ಕಟ್ ಮಾಡ್ತೀವೋ ಅವಾಗ ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಕೆಳಗಡೆಯಿಂದಲೇ ಅಳತೆ ತೆಗೆದುಕೊತಾ ಇದ್ದೀನಿ, ಅಲ್ಲಿ ಬಟ್ಟೆಯನ್ನು ಉಳಿಸ್ಕೊತೀನಿ. ನಾವು ಪೇಪರ್ ಕಟ್ಟಿಂಗನ್ನು ಮಾಡಿ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿದಾಗ ಅಲ್ಲಿ ಬಟ್ಟೆ ಸೇವ್ ಆಗುತ್ತೆ. ನಾವು ಬಟ್ಟೆಯಲ್ಲೇ ಡೈರೆಕ್ಟ್ ಕಟ್ ಮಾಡೋಕ್ಕೆ ಹೋದಾಗ ನಾವು ಇಲ್ಲಿ ಒಂದು ಆಲ್ರೆಡಿ ಕಟೋರಿಯನ್ನು ಕಟ್ ಮಾಡಿ ನೆಕ್ಸ್ಟು ನಾವು ಅಲ್ಲಿ ಕಟ್ ಮಾಡಬೇಕು ಅಂದಾಗ 1 ಮೀಟರ್ ಆದರೂ ಬಟ್ಟೆ ನಿಮಗೆ ಬೇಕೇ ಬೇಕು. ಅದು ನೀವು ಡೈರೆಕ್ಟಾಗಿ ಬಟ್ಟೆಲಿ ತೋರಿಸಿ ಅಂತ ಹೇಳಿರೋದ್ರಿಂದ ನಾನು ಈ ಕಟಿಂಗನ್ನು ಮಾಡ್ತಾ ಇದ್ದೀನಿ. 1 ಮೀಟರ್ ಬಟ್ಟೆ ಇತ್ತು ಅಂದರೆ ನೀವು ಆರಾಮಾಗಿ ಕಟ್ ಮಾಡ್ಬೋದು. ನೋಡಿ, ಈಗ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟಾಗಲ ಬಟ್ಟೆ ಇರೋದ್ರಿಂದ ನಾನು ಕಟೋರಿ ನೆಕ್ಸ್ಟ್ ಎಕ್ಸ್ಟ್ರಾ ಹೆಚ್ಚಿಸ್ಬೇಕಲ್ಲ, ಅದನ್ನು ಈ ಪಾರ್ಟ್ಸಲ್ಲಿ ಲೈನಿಂಗ್ ಆಗಿರ್ಬೋದು ಇದರೊಳಗೆ ಸಿಗುತ್ತೆ. ನಾನು ತೆಗೆದುಕೊತೀನಿ. ಇಲ್ಲಿ ನಾನೀಗ ಇದನ್ನು ಬ್ಯಾಕ್ ಪಾರ್ಟ್ಸ್ ಏನಿದೆಯೋ ಸೇಮನ್ನು ಇಟ್ಟಿದ್ದೀನಿ. ಆಲ್ರೆಡಿ ಇದರಲ್ಲಿ 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ನೋಡ್ಬೋದು ನೀವು. 15 ಇರೋದನ್ನ 16 ಇಂಚು ಬ್ಲೌಸ್ ಉದ್ದವನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು 17ಅನ್ನು ತೆಗೆದುಕೊಬೇಕು, ಪ್ಲಸ್ 1 ಇಂಚನ್ನು ಇದಕ್ಕೆ ಎಕ್ಸ್ಟ್ರಾ ತೆಗೆದುಕೊಬೇಕು. ಯಾಕಂದರೆ ನಾವು ಇದಕ್ಕೆಲ್ಲ ಏನಕ್ಕೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ದೊಡ್ಡ ಚಿಕ್ಕ ಆಗ್ದಂಗೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಆಮೇಲೆ ನಮ್ಮದು ಬೆಲ್ಟ್ ಪಟ್ಟಿ ಏನಿತ್ತೋ ಅದು ಕಡಿಮೆ ಆಗೋ ಚಾನ್ಸಸ್ ಇರ್ತೈತೆ. ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇದೇನಿದೆಯೋ ಇದಕ್ಕಿಂತ 1 ಇಂಚು ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ. ಇಲ್ಲಿಂದ ನೀಟಾಗಿ ಇಷ್ಟೇ ಇಟ್ಕೊಂಡು ಮೇಲ್ಗಡೆ ನಾನು 1 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಮಾರ್ಕನ್ನು ತೆಗೆದುಕೊತೀನಿ. ನೋಡ್ತಾ ಇರ್ಬೋದು, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಆಯಿತು. ಇದು ನಮಗೆ ಇಷ್ಟು ಬೇಕು. ಆದರೂ ಕಟ್ ಮಾಡಿದಾಗ ಇಲ್ಲೆಲ್ಲ ಬರಲ್ಲ ಫ್ರೆಂಡ್ಸ್, ಸುಮ್ಮನೆ ಗೊತ್ತಾಗಲಿ ಅಂತ ಮಾರ್ಕನ್ನು ಹಾಕಿದ್ದೀನಿ. ನೀವು ಇದೇನಿರುತ್ತೋ ಸೇಮು ಮೇಲಕ್ಕೆ ಹಿಂಗೆ ತೆಗೆದುಕೊಂಡು ನೆಕ್ಕು ಇದೆಲ್ಲ ಸೇಮೇ ಬರುತ್ತೆ. ನೋಡಿ, ಇಲ್ಲಿ ಬಂತೆ. ಮತ್ತು ಇದೇನಿದೆಯೋ ಇದನ್ನು ಈ ಥರನೇ ಮಾರ್ಕ್ ಹಾಕಿ, ನೋಡಿ ಈ ಥರ ಮಾರ್ಕ್ ಹಾಕೊಳ್ಳಿ. ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್.
ಇದು ಮಾತ್ರ ನಾವು 1/2 ಇಂಚ್ ನಾವೇನು ಇದು ಮಾರ್ಕ್ ಮಾಡಿರ್ತೀವೋ ನೋಡಿ ಈ ಥರ ಇದನ್ನು ಮಾತ್ರ ಒಂದು ಸ್ವಲ್ಪ ಒಳಗೆ ಹಿಂಗೆ ತೆಗೆದುಕೊಂಡು ಇದು ಮುಂಭಾಗದ ಶೇಪು ಗೊತ್ತಾಗೈತೆ ಅಂತ ತಿಳ್ಕೊಂಡಿದ್ದೀನಿ. ಇದು ಹಿಂಭಾಗದ ಶೇಪ್ ಇತ್ತು, ಇದು ಹಿಂಭಾಗದ ಶೇಪು, ಇದು ಮುಂಭಾಗದ ಶೇಪು, ಇದು ಎದೆ ಸುತ್ತಳತೆ ಪ್ಲಸ್ ಮಾರ್ಜಿನ್ನು ನೋಡಿ 10ವರೆಗೆ ಎದೆ ಸುತ್ತಳತೆ ಪ್ಲಸ್ 2 ಇಂಚಸ್ ಮಾರ್ಜಿನ್ನು ನೋಡ್ತಾ ಇರ್ಬೋದು. ಕರೆಕ್ಟಾಗಿ ಐತಳತೆ. ಹಿಂದೇನೂ ಅಷ್ಟೇ ಕರೆಕ್ಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಆಯಿತಾ ನೋಡ್ಕೊಳ್ಳಿ ಒಂದ್ಸಲ. ನೋಡಿ ಇಲ್ಲಿಂದ ಮಾರ್ಕನ್ನು ಮಾಡಿದೆ ನಾನು. ಇಲ್ಲಿ ನೆಕ್ಕನ್ನು ನಾವು ಕರೆಕ್ಟಾಗಿ ಬ್ಯಾಕಲ್ಲಿ ಎಷ್ಟು ತೆಗೆದುಕೊಂಡಿದ್ವೋ ಇಲ್ಲಿ ನಾನು 7 ಇಂಚಸ್ಸನ್ನು ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿ 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ. ಮಾಮೂಲಿ 2.5 ಇದನ್ನು ತೆಗೆದುಕೊಂಡೆ. ಇದು ನೀವು ಕರೆಕ್ಟಾಗಿ ನೆಕ್ಕನ್ನು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಮಾರ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಟೋರಿಗೆ ಇದನ್ನು ಮಾಮೂಲಿ ಇದು ಮಾತ್ರ ನೀವು ಎಷ್ಟು ಇಟ್ಕೊತೀರೋ ಅದನ್ನು ಅಷ್ಟೇ ಇಟ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಟ್ ಪಟ್ಟಿ ಎಲ್ಲ ಸೇಮ್ ಇರುತ್ತೆ, ಅಂಥ ವ್ಯತ್ಯಾಸ ಇರಲ್ಲ. 4 ಇಂಚಸ್ ನಾನು ಯಾವಾಗಲೂ 4 ಇಂಚಸ್ನೇ ಇಡೋದು. ಈ ಕಡೆ 3 ಇಂಚಸ್. ಇದನ್ನು ಒಂದು ಶೇಪ್ ಬೋರ್ಡ್ ಶೇಪ್ ಥರ ಒಂದು ಶೇಪನ್ನು ಈ ಥರ ನೀಟಾಗಿ ಕೊಡಿ. ಈಗ ನಾವು ಕಟೋರಿಯನ್ನು ಕಟ್ ಮಾಡಬೇಕು. ಮೇಯ್ನ್ ಎಲ್ಲ ಆದಮೇಲೆ ಕಟೋರಿಯನ್ನು ಕಟ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ ಒಂಚೂರು. ಕಟೋರಿ ಯಾವ ಥರ ಕಟ್ ಮಾಡಬೇಕಪ್ಪ ಅಂದರೆ ನಮ್ದು ಏನು ಇದಿದೆಯೋ ಇದೆಲ್ಲ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ ನಾವು. ಇಲ್ಲಿ ನಾವೇನು ಮಾಡಬೇಕು, ಏನು ಈ ಮಾರ್ಕ್ ಇದೆಯೋ ನೋಡಿ ಈ ಥರ ಮಾರ್ಕ್ ಇದೆಯೋ ಇದೆಲ್ಲ ನೋಡ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ಇದನ್ನು ಮಾಡ್ಕೊಳ್ಳಿ. ಇಲ್ಲಿಂದ ನಾನು 5 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಇದಕ್ಕೆ ಎಷ್ಟೆಷ್ಟು ತೆಗೆದುಕೊತೀವೋ ನೋಡ್ಕೊಬೇಕು ಫಸ್ಟು. ಏನು ನಾವು ಡಾಟ್ಸ್ ಎಲ್ಲ ಹಿಡಿಯೋದಕ್ಕೆ ಎಷ್ಟು ಮಾರ್ಕ್ ಮಾಡ್ಕೊತೀವೋ ಅಷ್ಟನ್ನು ನಾವು ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ. ಮತ್ತು ಈ ಕಡೆಯಿಂದ ನಾನು 2.5 ನೋಡಿ ಇಲ್ಲಿಗೆ ನಾವೆಲ್ಲಿ ಸ್ಟಿಚಿಂಗನ್ನು ಹಾಕ್ತೀವೋ ಇದಕ್ಕೆ ಹಾಕೊಂಬೇಡಿ ಫ್ರೆಂಡ್ಸ್. ಇದು ಮಾರ್ಜಿನ್ಗೋಸ್ಕರ ನಾವು ಬಿಟ್ಟಿರೋದು. ಏನು ಮಾರ್ಜಿನ್ ಆದಮೇಲೆ ಇದೆಯೋ 2.5 ಅಲ್ಲಿಗೆ ನಾನು 2.5ಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಮತ್ತು ಇಲ್ಲಿಂದನೂ ಅಷ್ಟೇ ನಾವು ಎಷ್ಟಕ್ಕೆ ಇದನ್ನು ತೆಗೆದುಕೊತೀವಿ ಅಂದರೆ ಇಲ್ಲಿ ನನಗೇನು ಮಾಡ್ತೀನಿ 4 ಇಂಚಿಗೊಂದು ಮಾರ್ಕನ್ನು ಮಾಡ್ತೀನಿ. 4 ಇಂಚ್ ಆದಮೇಲೆ 3.5 ಇಷ್ಟನ್ನು ತೆಗೆದುಕೊಂಡು ಈ ಥರ ಒಂದು ಶೇಪನ್ನು ಕೊಡ್ತೀವಿ ನಾವು ನಾರ್ಮಲ್ಗೆ. ಆಯಿತಾ? ಈಗೇನು ಮಾಡಬೇಕು, ನಾನು ಇಲ್ಲಿಂದ ಬಂದು ಇಲ್ಲಾಂದರೆ ನೀವು ಈ ಕಡೆಯಿಂದ ಬೇಕಾದರೂ ತೆಗೆದುಕೊಬೋದು ಫ್ರೆಂಡ್ಸ್. ಇಲ್ಲಿಂದ ಕೆಳಗಡೆ ನೀವೇನು ಮಾಡಿ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡಿ ಈ ಅಳತೆಗೆ ನಾನು ತೋರಿಸ್ತಾ ಇರೋದು 42 ಎದೆ ಸುತ್ತಳತೆಗೆ. ಮತ್ತು ಇಲ್ಲಿಂದ 2.5 ಅಥವಾ 2.5 ಅಥವಾ 2 ಇಂಚ್ಗಳ ಈ ಏನು ಫಸ್ಟ್ನೇ ಗೆರೆ ಇದೆಯೋ 2 ಇಂಚನ್ನು ತೆಗೆದುಕೊಳ್ಳಿ. ಈ ಅಳತೆ ಏನು ನಾವು ಹೊಲಿತಾ ಇದ್ದೀವೋ 42 ಎದೆ ಸುತ್ತಳತೆಗೆ ಇದು ಪರ್ಫೆಕ್ಟಾಗಿ ಆಗುವಂತಹ ಒಂದು ಇದು. ಇಲ್ಲಿ ಇಷ್ಟನ್ನು ಕಟ್ ಮಾಡಿದ್ರೆ ನಾವು ಇದನ್ನು ಎಕ್ಸ್ಪೆಂಡ್ ಮಾಡಿಬಿಟ್ಟು ನಾವು ಕಟಿಂಗನ್ನು ಮಾಡಬೇಕು. ಇಲ್ಲಿ ಇಷ್ಟಕ್ಕೆ ಮಾರ್ಕನ್ನು ಹಾಕೊಳ್ಳಿ. ಮತ್ತು ಇಲ್ಲಿಂದ ಏನಿದೆಯೋ ಏನು ಈ ಎಲ್ ಶೇಪ್ ನಾವು ಕರೆಕ್ಟಾಗಿ ತೆಗೆದುಕೊಂಡು ಎಲ್ ಶೇಪ್ ತೆಗೆದಿರ್ತೀವಿ ಗೊತ್ತಾ, ಆ ಎಲ್ ಶೇಪಿಂದ ನಾವೇನು ಮಾಡಬೇಕು 1 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ ಇಷ್ಟು ಮಾರ್ಕ್ಗಳನ್ನು ನಾವು ಕರೆಕ್ಟಾಗಿ ಸೇರಿಸಬೇಕು. ನೋಡಿ ಈ ಥರ ಸೇರಿಸ್ಬೇಕು ನೀವು. ಈಗ ಇದನ್ನು ನಾವು ಕಟ್ ಮಾಡಬೇಕು. ಈಗ ಕಟ್ಟಿಂಗನ್ನು ಮಾಡೋಣ. ಇದೆಲ್ಲ ನಾರ್ಮಲ್ ಇರುತ್ತೆ ಫ್ರೆಂಡ್ಸ್, ಇದೇನು ಯಾವುದೇ ವ್ಯತ್ಯಾಸ ಆಗಲ್ಲ. ಈಗ ಇದನ್ನು ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಲ್ಲ ಕಟ್ಟಿಂಗು ಮುಗೀತು ನಮ್ಮದು. ಏನು ಮೇನ್ ಇದನ್ನು ಉಳಿಸ್ಕೊಬೇಕು ಮತ್ತು ನಾವು ಇದನ್ನು ಉಳಿಸ್ಕೊಬೇಕು. ಇದನ್ನು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು. ಇದು ಯಾವುದೇ ಒಂದು ಉಪಯೋಗಕ್ಕಿದು ಇನ್ನು ಬರಲ್ಲ ಫ್ರೆಂಡ್ಸ್. ಈಗ ಇದನ್ನು ನಾವು ಎಕ್ಸ್ಟ್ರಾ ಕಟ್ ಮಾಡಬೇಕು. ನಾನು ಇದನ್ನು ಇಟ್ಕೊಂಡು ಕಟ್ ಮಾಡ್ತೀನಿ, ಯಾಕಂದರೆ ಇದೊಂದು ಸ್ವಲ್ಪ ಈ ಥರ ಇರೋದ್ರಿಂದ ನಾವು ಇದನ್ನು ನೀವು ಆದಷ್ಟು ಸೆಂಟರ್ಗೆ ಈ ಥರ ಇದು ಮಾಡ್ದಲೇ ಮಾಡಿ. ಯಾಕಂದರೆ ನಾವು ಬೇರೆ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು ಅಥವಾ ಪೈಪಿಂಗ್ ಬಟ್ಟೆಗಾಗಿರ್ಬೋದು ಎಮ್ಮಿಂಗಿಗಾಗಿರ್ಬೋದು ನೀವು ಉಪಯೋಗಿಸ್ಕೊಬೋದು. ಡೋರಿ ಮಾಡೋದಕ್ಕಾಗಿರ್ಬೋದು ಉಪಯೋಗಿಸ್ಕೊಬಾರ್ದು. ಸೆಂಟರ್ಗೆ ಯಾವುದೇ ಕಟ್ಟನ್ನು ಮಾಡಬೇಡಿ. ಉಪಯೋಗಕ್ಕೆ ನಮಗೆ ಇದಕ್ಕೆ ತುಂಬ ಬಟ್ಟೆ ಬೇಕಾಗಿರೋದ್ರಿಂದ
ಅದರಿಂದ ಹೇಳ್ತಾ ಇದ್ದೀನಿ. ಈಗ ಇದರೊಳಗೆ ನಾನು ಏನು ಮಾಡ್ತಾ ಇದ್ದೀನಿ, ಇವೆರಡನ್ನ ಇದು ಇಷ್ಟೇ ಇರುತ್ತೆ ಫ್ರೆಂಡ್ಸ್, ಇದು ಯಾವುದೇ ವ್ಯತ್ಯಾಸ ಆಗಲ್ಲ ನಮ್ಮದು. ಇದನ್ನು ಹಿಂಗೆ ಇಟ್ಕೊಳ್ಳೋಣ ಇವೆರಡನ್ನೂ. ಈಗ ನಾವು ಇದನ್ನು ಹೆಚ್ಚಿಸ್ಕೊಳ್ಳೋಣ. ಅದಕ್ಕೆ ನಾನೀಗ ಬಟ್ಟೆಯನ್ನು ತೆಗೆದುಕೊತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಉಳಿದಂತಹ ಲೈನಿಂಗ್ ಬಟ್ಟೆ ಒಂದು ಲೇಯರ್ ಇಟ್ಕೊಂಡಿದ್ದೀನಿ. ಒಂದು ಲೇಯರನ್ನು ಕಟ್ ಮಾಡಿಬಿಟ್ಟು ಇನ್ನೊಂದು ಲೇಯರನ್ನು ಇಲ್ಲೈತೆ ಎಕ್ಸ್ಟ್ರಾ ಬಟ್ಟೆ ಅದರಲ್ಲಿ ನಾನು ಕಟ್ ಮಾಡ್ತೀನಿ, ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಪೀಸನ್ನು ಇಟ್ಕೊಂಡಿದ್ದೀನಿ. ಇನ್ನು ಏನು ಕಟೋರಿಯನ್ನು ಮಾಡ್ಕೊಳೋದಕ್ಕೆ ಇಲ್ಲಿ ಬಟ್ಟೆ ಐತೆ ಎಕ್ಸ್ಟ್ರಾ. ಆ ಮೇನ್ ಏನು ಕಟ್ ಮಾಡ್ಕೊತೀನೋ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಹೆಚ್ಚಿಸಿದ್ದನ್ನು. ಈಗಿದ್ದು ನಾನು ಏನು ಇದು ನಾರ್ಮಲ್ಲಾಗಿ ಇದೇನಿದೆಯೋ ಇದನ್ನು ಮಾರ್ಕನ್ನು ಹಾಕೊಂಬಿಡಿ ಫ್ರೆಂಡ್ಸ್. ಯಾಕಂದರೆ ಗೊತ್ತಾಗ್ಲಿ ನಾ ಕಾಣೋಕ್ಕಷ್ಟೇನೇನೆ ಈ ಥರ ನೀಟಾಗಿ ಇದೇನಿದೆಯೋ ಇದು ನೀಟಾಗಿ ಮಾರ್ಕ್ ಹಾಕೊಂಬಿಡಿ ನೀವು. ನಾನು ಗೊತ್ತಾಗ್ಲಿ ನಾ ಕಾರಣಕ್ಕೆ ಬೇರೆ ಮಾರ್ಕರನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಇಷ್ಟು ನೋಡ್ತಾ ಇರ್ಬೋದು, ಇಲ್ಲಿ ಮಾರ್ಕನ್ನು ಹಾಕಿದ್ದೀನಿ. ಇದು ನಾವು ಮೇನ್ ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡಿರೋಂತಹ ಮಾರ್ಕು. ನೋಡಿ ಇದು ನೋಡಿ, ಇದು ನಾನು ಮೇಯ್ನ್ ಏನು ಆಲ್ರೆಡಿ ಕಟ್ ಮಾಡಿದ್ದೀವೋ ಆ ಪೀಸ್. ಇದು ಆಲ್ರೆಡಿ ಕಟ್ ಮಾಡಿರೋ ಅಂಥ ಪೀಸನ್ನು ನೀಟಾಗಿ ಇಟ್ಕೊಂಡು ಡ್ರಾ ಮಾಡ್ಕೊಂಬಿಡಿ. ಯಾಕಂದರೆ ಗೊತ್ತಾಗುತ್ತೆ, ಇದು ಇಟ್ಕೊಂಡು ಮಾಡೋದಕ್ಕಿಂತ ಹಂಗೆ ಇದನ್ನು ತೆಗೆದುಬಿಟ್ಟು ಈಗ ಇದನ್ನು ಅಷ್ಟೇ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಆರಾಮಾಗಿ. ನಾನು ಯಾವುದನ್ನು ವೇಸ್ಟ್ ಮಾಡಲ್ಲ. ಈಗ ಇಲ್ಲಿ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಇಟ್ಕೊಂಡು. ಈಗೇನು ಮಾಡಬೇಕಪ್ಪ ಅಂದರೆ ನಾವು ಹೆಂಗೆ ಇದನ್ನು ಹೆಚ್ಚಿಸ್ಕೊಳ್ಳೋದು ಅಂತ ಇದು ಮಾಡಿರಿ. ಇಲ್ಲಿಂದ 1 ಇಂಚ್ಗೆ ಮಾರ್ಕನ್ನು ಮಾಡಿ. ಒಂದು ಅಥವಾ ಒಂದು ಜಾಸ್ತಿ ಚೆಸ್ಟ್ ಇತ್ತು ಅಂದರೆ ಮಾತ್ರ 1.5 ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚನ್ನು ಈ ಕಡೆ ಏನು ಈ ಎಡ್ಜ್ ಇದೆಯೋ ಈ ಕಡೆಯಿಂದ 1 ಇಂಚಿಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆಯಿಂದಲೂ 1 ಇಂಚಿಗೆ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ನಂಗೆ ಅಷ್ಟು ಸಾಕಾಗುತ್ತೆ. ನೀವು 1 ಇಂಚೇ ಸಾಕಾಗುತ್ತೆ. ನಾವು ಈ ಕಡೆ 1 ಇಂಚು ಈ ಕಡೆ 1 ಇಂಚು ಹೆಚ್ಚಿಸಿ. ಜಾಸ್ತಿ ಚೆಸ್ಟ್ ಜಾಸ್ತಿ ಇತ್ತು ಅಂದಾಗ ಮಾತ್ರ 1.5 ಹೆಚ್ಚಿಸ್ಕೊಳ್ಳಿ. ಇಲ್ಲ 1.25 ಇಂಚು ಹೆಚ್ಚಿಸ್ಕೊಳ್ಳಿ. ನಾವು ಇಲ್ಲೇನು ನೆಕ್ಕನ್ನು ಆಲ್ರೆಡಿ ಕಟ್ ಮಾಡಿದ್ದೀವೋ ಇಲ್ಲಿ ಬಂದು 1/2 ಇಂಚ್ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಬೇಡ. ಏನಕ್ಕೆ ಅಂದರೆ ಇದು ಮಾರ್ಜಿನ್. ಇಲ್ಲಿ ಯಾವುದೇ ರೀತಿ ಹೆಚ್ಚಿಸೋಂಥದ್ದು ಬೇಕಾಗಿಲ್ಲ. ಇಲ್ಲಿ ಮಾರ್ಜಿನ್ ನಾವು ಏನು ಇಲ್ಲಿ ಹೆಚ್ಚಿಸಿದ್ದೀವೋ ಈ ಥರ ಬಂದು ಇಲ್ಲಿ ಏನೋ ನಾವು ಕರೆಕ್ಟಾಗಿ ಹೆಚ್ಚಿಸ್ಕೊಂಡಿದ್ದೀವಲ್ಲ ಅಲ್ಲಿಗೆ ಬಂದು ಈ ಥರ ಬರಬೇಕು. ಈ ಥರ ಒಂದು ಮಾರ್ಕನ್ನು ಹಾಕೊಂಬಿಡಿ ಕರೆಕ್ಟಾಗಿ. ಮತ್ತು ಇಲ್ಲಿ ಕೂಡ ಅರ್ಧ ಇಂಚ್ ಇದು ಕೂಡ ಮಾರ್ಜಿನ್ಗೆ ಅಷ್ಟೇ ಫ್ರೆಂಡ್ಸ್, ಇನ್ನೇನ್ಕೊಲ್ಲ. ಈ ಏನು ನೆಕ್ ಇದೆಯೋ ಕಟ್ ಮಾಡ್ಕೊಂಡಿದ್ದೀವೋ ಶೇಪು ಅದು ಮಾತ್ರ ಯಾವುದನ್ನು ಹೆಚ್ಚಿಸಂಗಿಲ್ಲ. ಇದನ್ನು ಕೂಡ ಇಲ್ಲಿ 1 ಇಂಚಿಗೆ ನಾನು ಮಾರ್ಕ್ ಹಾಕಿದ್ದೀನಲ್ಲ ಇದನ್ನು ಕೂಡ ಈ ಥರ ಶೇಪನ್ನು ಕ್ರಾಸ್ ಶೇಪನ್ನು ಕೊಡಿ. ನೋಡಿ ಇಲ್ಲಿ. ಮತ್ತು ಇಲ್ಲಿಂದ ಸೆಂಟರ್ಗೆ ಇಲ್ಲೇನು ನಾವು ಕರೆಕ್ಟಾಗಿ ಇದನ್ನು ಹಿಡಿತೀವೋ ಇಲ್ಲಿಂದ ನಾನು 3 ಇಂಚಸ್ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮತ್ತು ನನಗಿಲ್ಲಿ ಸೆಂಟರಲ್ಲಿ 3 ಇಂಚಸ್ಸು ಇದು ಬೇಕು ಫ್ರೆಂಡ್ಸ್, ಇದಕ್ಕೋಸ್ಕರ ಏನು ಡಾಟ್ಸ್ಗೋಸ್ಕರ. ಇದಕ್ಕೆ ನಾನು ಇಲ್ಲಿಂದ 3 ಇಂಚಸ್ಗೆ ಒಂದು ಇಲ್ಲಿಂದ ಕೆಳಗಡಿಕೆ ನಾವೇನು ಈ ಮಾರ್ಕ್ ಮಾಡಿದ್ದೀವೋ 1 ಇಂಚು ಡೌನ್ ಮಾಡಿ ಸೆಂಟರ್ಗೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಇವೆರಡರ ಏನು ಇವೆರಡು ಮಾರ್ಕ್ ಮಾಡಿರ್ತೀವೋ ನೋಡಿ, ಇವೆರಡು 10 ಐತೆ. ಇಲ್ಲಿಂದ ಇಲ್ಲಿಗೆ 10 ಇಂಚ್ ಐತೆ. 10 ಮಧ್ಯ ಅಂದರೆ 5 ಇಂಚಸ್ಗೆ ಸಾರಿ ಫ್ರೆಂಡ್ಸ್, ಇಲ್ಲಿಗೆ 5 ಇಂಚಸ್ಗೆ ಮಧ್ಯಕ್ಕೆ 1 ಇಂಚನ್ನು ಹೆಚ್ಚಿಸ್ರಿ ಕೆಳಗಡೆಗೆ. ಇಲ್ಲಿಂದ ಏನಿರುತ್ತೋ ಇವೆರಡರ ಮಧ್ಯ ಈ ಗೆರೆ ಬರಲಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾವನ್ನು ಹೆಚ್ಚಿಸ್ಬೇಕು ನೀವು. ಇದನ್ನು ಅಷ್ಟೇ ಸೇಮ್ ನಾವೇನು ಹೆಚ್ಚಿಸ್ಕೊಂಡಿರ್ತೀವೋ ಅವಕ್ಕೆ ಕರೆಕ್ಟಾಗಿ ಕೂರಿಸ್ಬಿಡಿ. ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಮೆಥಡ್ ಅಂದರೆ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಇದು ಸಹ ನಾವೇನು ಮಾರ್ಕನ್ನು ಮಾಡ್ಕೊಂಡಿರ್ತೀವೋ ಸೇಮು ಈ ಥರನೇ ಒಂದು ಶೇಪ್ ಈ ಥರನೇ ಬರಬೇಕು ಫ್ರೆಂಡ್ಸ್. ಶೇಪ್ ಬಂದು ಈ ಥರನೇ ವಿ ಥರನೇ ಬರಬೇಕು. ನೋಡಿ ಏನು ಹೆಚ್ಚಿಸಿದ್ದೀವೋ ನಾನು ಈ ಒಂದು ಪೀಸನ್ನು ಎಕ್ಸ್ಟ್ರಾ ಪೀಸ್ ಏನಿದೆಯೋ ಅದನ್ನು ಇಟ್ಕೊಂಡು ನೀವು ಇಲ್ಲಿಂದ ಬೇಕು ಅಂದರೆ 1 ಇಂಚಿಗೆ ಬೇಕು ಅಂದರೆ 1 ಇಂಚಿಗೆ ಮಾಡ್ಕೊಂಡು ಮೇಲಿಂದ ಇಲ್ಲಿಂದ ಇರಲಿ ಫ್ರೆಂಡ್ಸ್. ಇಲ್ಲಿಂದ 3 ಇಂಚಿಗೆ ನೋಡಿ ಈ ಥರ ಒಂದು ಇದನ್ನು ಹಾಕೊಳ್ಳಿ. ನೀವು ಡಾಟ್ಸನ್ನು ಇಡಿರಿ ನೋಡಿ ಇಷ್ಟು. ಅವಾಗ ನೀಟಾಗಿ ಮತ್ತು ನಾವು ಇಲ್ಲಿ ಕಟ್ ಮಾಡಬಾರ್ದು ಫ್ರೆಂಡ್ಸ್. ಕೆಳಗಡೆ ನಾವೇನು ಇದು ಮಾಡಿರ್ತೀವೋ ಅಲ್ಲಿಗೆ ನೋಡಿ ಎಕ್ಸ್ಟ್ರಾ ಹೆಚ್ಚಿಸಿರ್ತೀವಲ್ಲ
ಅಲ್ಲಿಗೆ ನಾವು ನೋಡಿ ಈ ಥರನೇ ಕಟ್ ಮಾಡಬೇಕು. ಮತ್ತು ಇದೇನು ಎಕ್ಸ್ಟ್ರಾ ಇದೆಯೋ ನಾವೇನಕ್ಕೆ ಎಕ್ಸ್ಟ್ರಾ ತೆಗೆದುಕೊಂಡಿರ್ತೀವಿ ಅಂದರೆ ಡಾಟ್ಸಿಗೋಸ್ಕರ ಅಷ್ಟೇನೆ. ಇಲ್ಲಿ ಸೆಂಟರಲ್ಲಿ ಡಾಟ್ಸ್ ಹಿಡಿಯೋಕ್ಕೋಸ್ಕರ ಈ ಕಡೆ ಮತ್ತು ಈ ಕಡೆ ತೆಗೆದುಕೊಂಡಿದ್ದೀವಿ, ಕೆಳಗಡೆನೂ ಅಷ್ಟೇ ಇಲ್ಲಿ ಡಾಟ್ಸನ್ನು ತೆಗೆದುಕೊಂಡಿದ್ದೀವಿ. ಇದು ಏನು ಶೇಪು ನಮ್ಮದು ನೆಕ್ ಶೇಪ್ ಇತ್ತೋ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಫ್ರೆಂಡ್ಸ್, ಅಷ್ಟೇ ಇರಬೇಕು. ನಾವು ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಡೌನ್ ಮಾಡ್ಕೊಬೋದು ಅಷ್ಟೇ ಹೊರತು, ಅಷ್ಟೇ ಸಾಕಾಗುತ್ತೆ. ಬೇಕು ಅಂದರೆ ಈಗಲೇ ಡೌನನ್ನು ಒಂದು ಸ್ವಲ್ಪ ಡೌನನ್ನು ಮಾಡ್ಕೊಂಬಿಡಿ. ಈಗ ಆಯಿತು, ಇದು ರೆಡಿ ಆಯಿತು. ಇದೇ ಥರ ನಾನು ಇಲ್ಲಿ ಸೆಂಟರ್ಗೆ ನಾವು ಕರೆಕ್ಟಾಗಿ ಏನು ಡಾಟ್ಸನ್ನು ಹಿಡಿತೀರೋ ಅದು ಡಾಟ್ಸನ್ನು ಹಿಡೀರಿ. ಇಲ್ಲೊಂದು ಮಾತ್ರನೇ ಇಲ್ಲೊಂದು ಹಿಡೀರಿ ಅಷ್ಟೇ, ಇನ್ನೆಲ್ಲೂ ಡಾಟ್ಸ್ ಹಿಡಿಯೋ ಅಂಥ ಅವಶ್ಯಕತೆ ಇರೋಲ್ಲ. ನಾನು ಮೇಯ್ನಾಗಿ ಏನು ಕಟ್ ಮಾಡಿದ್ನೋ ಇದನ್ನು ಇಟ್ಟು ತೋರಿಸ್ತೀನಿ ನಾನು. ನೋಡಿ ಎಕ್ಸ್ಟ್ರಾ ನಾನು ಎಷ್ಟನ್ನು ಕಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಸೇಮ್ ಪೀಸ್ ನೋಡಿ, ಇಷ್ಟು ಎಕ್ಸ್ಟ್ರಾವನ್ನು ಇಲ್ಲಿ 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 ಎಲ್ಲ ತೆಗೆದುಕೊಂಡ್ವಿ. ನಾನೊಂದು ಸ್ವಲ್ಪ ನೆಕ್ಕನ್ನು ಎಕ್ಸ್ಟ್ರಾ ಕಟ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಯಾವ ಥರ ಬಟ್ಟೆ ಮೇಲೆ ಇಟ್ಟು ತೋರಿಸಿ ಅಂತ ಹೇಳಿದ್ದಕ್ಕೆ ತೋರಿಸಿದ್ದೀನಿ. ನೀವು ಮೇಯ್ನ್ ನಾನು ಇನ್ನೊಂದು ಟಿಪ್ಸನ್ನು ಹೇಳಬೇಕು, ನೀವು ಪೇಪರ್ ಮೇಲೆ ಕಟ್ ಮಾಡಿಬಿಟ್ಟು ನೀವು ಮೇಯ್ನ್ ಫ್ಯಾಬ್ರಿಕ್ನ ಆಮೇಲೆ ಕಟ್ ಮಾಡಿದ್ರೆ ಬಟ್ಟೆ ಸೇವ್ ಆಗುತ್ತೆ. ಅದೊಂದು ಅಂತ ಖಂಡಿತವಾಗಿ ಹೇಳ್ತೀನಿ ನಿಮ್ಗೆ. ಅದೇ ಈಗ ಇದನ್ನು ನಾವು ಬೇರೆ ಏನಕ್ಕಾದರೂ ಉಪಯೋಗಿಸ್ಕೊಬೇಕು ಅಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆ ಥರದಕ್ಕೆಲ್ಲ ಉಪಯೋಗಿಸ್ಕೊಬೇಕು. ನಾವು ಕಂಕಳ ಪೀಸಲ್ಲಿ ಈಗ ನಾವು ಇದನ್ನು ತೆಗಿತಾ ಇರೋದ್ರಿಂದ, ಕಟೋರಿಯನ್ನು ತೆಗಿತಾ ಇರೋದ್ರಿಂದ ಇದಕ್ಕೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಬೇಕಾಗುತ್ತೆ. ಸೇಮ್ ನಾನು ಇದೇ ಥರ ಏನು ಈಗ ಕಟ್ ಮಾಡಿದ್ದೀನೋ ಇದೇ ಥರ ಪೀಸನ್ನು ಇನ್ನೊಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಇರೋದ್ರಿಂದ ಕಟ್ ಮಾಡ್ಕೊತೀನಿ. ನೀವು ಕಟೋರಿ ಸ್ಟಿಚ್ ಮಾಡಿದ್ರೆ 1 ಮೀಟರನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ನಾನು ಮುಂದೆ ಬೇಕು ಅಂದರೆ ಕಟೋರಿ ನಾನು ಇದನ್ನು ಏನು ಯಾವ್ಯಾವ ಅಳತೆಗೆ ಈ ಕಟೋರಿಯನ್ನು ಇದು ಮಾಡಬೇಕು 35ಇಂದ ಅಥವಾ 34ಇಂದ ನಾನು ನೆಕ್ಸ್ಟ್ ಒಂದರಿಂದ ಒಂದೆರಡು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾವ ಥರ ಹೆಚ್ಚಿಸ್ಕೊಬೇಕು, ಸೈಡಿಂದ ನಾವು ಎಷ್ಟೆಷ್ಟು ತೆಗೆದುಕೊಬೇಕು, ಯಾವ್ಯಾವ ಅಳತೆಗೆ ಅನ್ನೋದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತೀನಿ ನಾನು, ನೋಡಿವ್ರಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.